ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ. ಈ ವಿಡಿಯೋದಲ್ಲಿ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ದಾಸಿವಾಳದ ಮಹತ್ವದ ಬಗ್ಗೆ. ದಾಸಿವಾಳದ ಗಿಡದಿಂದ ಧನ ಪ್ರಾಪ್ತಿಯಾಗುತ್ತದೆ. ದಾಸಿವಾಳ ಎಲ್ಲಾದರೂ ನೋಡಿದರೆ ಯಾರಿಗೂ ಕೊಡಬೇಡಿ. ಇಂದು ಪೂಜಾ ವಿಧಿವಿಧಾನಗಳ ಸಂದರ್ಭದಲ್ಲಿ ಹೂವುಗಳಿಗೆ ಪ್ರತ್ಯೇಕ ಸ್ಥಾನವಿದೆ. ದೇವರಿಗೆ ಹೂಗಳನ್ನು ಅರ್ಪಿಸದೆಯೇ ಪೂಜೆ ಸಂಪನ್ನಗೊಳ್ಳುವುದಿಲ್ಲ. ಆದರೆ ಯಾವ ದೇವರಿಗೆ ಯಾವ ಹೂವು ಇಷ್ಟ ಎಂಬುದನ್ನು ಮೊದಲೇ ಅರಿತುಕೊಂಡು ಪೂಜೆಯನ್ನು ಸಲ್ಲಿಸಿದರೆ ದೇವರ ಅನುಗ್ರಹಕ್ಕೆ ನಾವು ಶೀಘ್ರವಾಗಿ ಪಾತ್ರರಾಗುತ್ತೇವೆ. ಹೂವುಗಳು ಪ್ರಕೃತಿಯಲ್ಲಿ ಸಿಗುವಂಥ ಅತ್ಯಂತ ಸುಂದರ ವಸ್ತುಗಳು. ದೇವರನ್ನು ಮೆಚ್ಚಿಸಲು ಉತ್ಕೃಷ್ಟವಾಗಿರುವುದನ್ನು ಆತನಿಗೆ ನೀಡಬೇಕಲ್ಲವೇ? ಎಲ್ಲ ಧರ್ಮಗಳಲ್ಲೂ ಪ್ರಕೃತಿಯನ್ನು ದೇವರೆಂದು ಪರಿಗಣಿಸುವುದರಿಂದ ಪ್ರಕೃತಿದತ್ತವಾದ ಪುಷ್ಪಗಳು ದೇವರನ್ನು ಆಕರ್ಷಿಸುತ್ತವೆ. ಪೂಜೆಯ ವೇಳೆ ಭೂಮಿಗಿಳಿದು ಬರುವ ದೇವತೆಗಳು ಯಾವ ಸ್ಥಳದಲ್ಲಿ ಸುವಾಸನೆ ಬರುತ್ತಿದೆಯೋ, ಯಾವ ಸ್ಥಳ ಅತ್ಯಂತ ಸುಂದರವಾಗಿದೆಯೋ ಅಲ್ಲಿಗೆ ಬರುತ್ತಾರೆ ಎಂಬ ನಂಬಿಕೆ. ಹೂವುಗಳನ್ನು ಎಲ್ಲಿ ಬಳಸಿದರೂ ಆ ಸ್ಥಳ ಸುಂದರವಾಗಿಯೇ ಕಾಣುತ್ತದೆ ಮತ್ತು ಅಲ್ಲಿ ಸುವಾಸನೆ ಹರಡುತ್ತದೆ. ಒಟ್ಟಿನಲ್ಲಿ ಪೂಜಾ ಸ್ಥಳ ಪರಿಮಳದಿಂದ ಕೂಡಿರಬೇಕು. ಭಕ್ತನ ಮನಸ್ಸಿನಲ್ಲಿ ಏಕಾಗ್ರತೆ ಮೂಡಿರಬೇಕು. ಮನಸ್ಸನ್ನು ಪ್ರಶಾಂತಗೊಳಿಸಿರಬೇಕು ಮತ್ತು ಬೇಡದ ಯೋಚನೆಗಳನ್ನು ಮನಸ್ಸಿನಿಂದ ಹೊರಹಾಕಬೇಕು ಎಂಬುದು ಪೂಜೆಗೆ ಹೂವುಗಳನ್ನು ಬಳಸುವುದಕ್ಕೆ ಮುಖ್ಯ ಕಾರಣ. ಪೂಜೆಗೆ ಹೂವು ಏಕೆ ಅತಿ ಮುಖ್ಯ? ವಾತಾವರಣದಲ್ಲಿ ನಿರ್ದಿಷ್ಟವಾದ ದೇವರುಗಳು ಕೆಲವೊಮ್ಮೆ ಹೂವುಗಳಿಗೆ ಆಕರ್ಷಿತರಾಗಿರುತ್ತಾರೆ. ಅವುಗಳನ್ನು ಆವರ್ತಕರನ್ನು ಸ್ವೀಕರಿಸಿದಾಗ ಅದನ್ನು ಮರಳಿ ವಾತಾವರಣಕ್ಕೆ ಕಳಿಸುತ್ತಾರೆ. ಇದನ್ನು ಪವಿತ್ರಕ ಎಂದು ಕರೆಯಲಾಗುತ್ತದೆ. ಇದನ್ನು ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳಲು ದಾಸಿವಾಳ ಹೂವನ್ನು ಪರಿಗಣನೆಗೆ ತೆಗೆದುಕೊಳ್ಳಬಹುದು. ದಾಸಿವಾಳದಲ್ಲಿದೆ ದೈವಿಕ ಶಕ್ತಿ. ಭೂಮಿಯಲ್ಲಿ ಗಣೇಶ ಸಿದ್ಧಾಂತಗಳಿದ್ದು ಇದು ಹೂವಿನ ಕೇಂದ್ರ ಭಾಗದಲ್ಲಿ ಆಕರ್ಷಿಸುತ್ತದೆ. ಇದು ವರ್ತುಗಳ ಮಾದರಿಯಲ್ಲಿ ಆವರ್ತನೆಗಳನ್ನು ಕಳುಹಿಸುತ್ತದೆ. ಗಣೇಶ ಸಿದ್ಧಾಂತವು ಸ್ಟೀಮ್ ಮೂಲಕ ಹೀರಿಕೊಳ್ಳುತ್ತದೆ ಮತ್ತು ದಾಸಿವಾಳದ ದಳದ ಮೂಲಕ ವಾತಾವರಣಕ್ಕೆ ಮರಳುತ್ತದೆ. ಪ್ರಾಣಶಕ್ತಿಯನ್ನು ಉತ್ಪತ್ತಿ ಮಾಡಲು ದಾಸಿವಾಳ ಕಾರಣವಾಗುತ್ತದೆ. ದಾಸಿವಾಳದ ಸ್ವಭಾವ ರಾಜಸತ್ವವಾಗಿದೆ. ಇದರ ದಳಗಳು ದೈವಿಕ ಶಕ್ತಿಯನ್ನು ಉತ್ಪಾದಿಸುತ್ತದೆ ಮತ್ತು ದೈವಿಕ ಚೈತನ್ಯವನ್ನು ಉಂಟು ಮಾಡುತ್ತದೆ. ಇದರಿಂದ ವಾತಾವರಣದಲ್ಲಿರುವಂತಹ ಋಣಾತ್ಮಕ ಶಕ್ತಿ ನಾಶವಾಗುತ್ತದೆ. ಪೂಜೆ ಪುನಸ್ಕಾರಗಳಲ್ಲಿ ಹೂವುಗಳಿಗೆ ಒಂದು ವಿಶೇಷವಾದ ಸ್ಥಾನವಿದೆ. ಯಾವ ದೇವರಿಗೆ ಯಾವ ಹೂವನ್ನು ಅರ್ಪಿಸಬೇಕು ಎಂಬುದು ಕೂಡ ಅತ್ಯಂತ ಮುಖ್ಯವಾದದ್ದು. ದೇವತೆಗಳ ಪೂಜೆಗೆ ಕೆಂಪು ಹೂವು ತುಂಬ ಮಹತ್ವವನ್ನು ಪಡೆದಿದೆ. ಅದೇ ರೀತಿ ಭಗವಂತನ ಪೂಜೆಯಲ್ಲಿ ಹಳದಿ ಹೂವು ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಾಗಾದರೆ ಇಂದು ನಾವು ದಾಸಿವಾಳದ ಹೂವಿನ ಬಗ್ಗೆ ವಿಶೇಷದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನವದುರ್ಗಿಯರಿಗೆ 9 ಅಥವಾ 12 ಸಂಖ್ಯೆಯಲ್ಲಿ ಮಾಲೆಯನ್ನು ಸಿದ್ಧ ಮಾಡಿ ಅರ್ಪಿಸಿದರೆ ನಿಮ್ಮ ಮನಸ್ಸಿನ ಇಚ್ಛೆಗಳ ಕೋರಿಕೆಗಳು ನೆರವೇರುತ್ತದೆ. ತಾಯಿ ಲಕ್ಷ್ಮೀ ದೇವಿ ಅಥವಾ ದುರ್ಗಾ ಮಾತೆಗೆ ಕೆಂಪು ದಾಸಿವಾಳದ ಹೂವು ತುಂಬ ಇಷ್ಟ. ಇದರ ಜೊತೆಗೆ ಆಂಜನೇಯ ಸ್ವಾಮಿಗೂ ಕೂಡ ದಾಸಿವಾಳದ ಹೂವನ್ನು ಅರ್ಪಿಸಬಹುದು. ಮಂಗಳಕರವಾಗಿದ್ದು ಹಾಗೂ ಮಂಗಳವಾರದ ದಿನದಂದು ನವದುರ್ಗಿಯರಿಗೆ ಮತ್ತು ಆಂಜನೇಯನಿಗೆ ಮತ್ತು ಶುಕ್ರವಾರದ ದಿನದಂದು ತಾಯಿ ಲಕ್ಷ್ಮೀ ದೇವಿಗೆ ದಾಸಿವಾಳದ ಹೂವನ್ನು ಅರ್ಪಿಸಿದರೆ ಧನ ಸಂಪತ್ತು ವೃದ್ಧಿಯಾಗುತ್ತದೆ. ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಒಂದು ವೇಳೆ ವ್ಯಕ್ತಿಯು ಜೀವನದಲ್ಲಿ ನವಗ್ರಹಗಳ ದೋಷಗಳಿದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ. ತಾಯಿ ದುರ್ಗಾ ಮಾತೆಗೆ ನಿರಂತರವಾಗಿ ಪ್ರತಿದಿನವೂ ಒಂದು ದಾಸಿವಾಳದ ಹೂವನ್ನು ಅರ್ಪಿಸುತ್ತಾ ಬಂದರೆ ನಿಮ್ಮ ವಿರೋಧಿಗಳು ಅಥವಾ ಶತ್ರುಗಳು ನಿಮ್ಮಿಂದ ದೂರವಾಗುತ್ತಾರೆ. ಯಾವ ವ್ಯಕ್ತಿ ದಾಸವಾಳದ ಹೂವಿನ ಟೀ ಕುಡಿಯುತ್ತಾರೋ ಅವರ ಶಕ್ತಿ ಹೆಚ್ಚಾಗುತ್ತದೆ. ದಾಸಿವಾಳದ ಹೂವು ರೋಗಗಳಿಂದ ವ್ಯಕ್ತಿಯನ್ನು ರಕ್ಷಣೆ ಮಾಡುವ ಸಹಾಯವನ್ನು ಕೂಡ ಮಾಡುತ್ತದೆ. ಒಂದು ವೇಳೆ ದಾಂಪತ್ಯದಲ್ಲಿ ಬಿರುಕು ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಮಂಗಳವಾರ ದಿನದಂದು 11 ಸಂಖ್ಯೆಯಲ್ಲಿ ದಾಸಿವಾಳದ ಹೂವಿನಿಂದ ಮಾಲೆಯನ್ನು ಮಾಡಿ ಆಂಜನೇಯನಿಗೆ ಅರ್ಪಿಸಿದರೆ ದಾಂಪತ್ಯದಲ್ಲಿ ಇರುವ ಸಮಸ್ಯೆಗಳು ದೂರಾಗುತ್ತದೆ. ಇದರ ಹಿಂದೆ ವೈಜ್ಞಾನಿಕವಾದ ಸತ್ಯ ಅಡಗಿದೆ. ಪ್ರತಿಯೊಂದು ಹೂವು ಕೂಡ ತನ್ನದೇ ಆದ ಸುವಾಸನೆ ಮತ್ತು ಬಣ್ಣವನ್ನು ಒಳಗೊಂಡಿದೆ. ಆದರೆ ಪ್ರತಿಯೊಂದು ಹೂವಿನ ಆವರ್ತನೆಯ ಶಕ್ತಿ ವಿಭಿನ್ನವಾಗಿದೆ. ನಿರ್ದಿಷ್ಟ ದೇವರುಗಳ ದೈವಿಕ ಶಕ್ತಿಯನ್ನು ನಿರ್ದಿಷ್ಟ ಹೂವುಗಳು ಹೀರಿಕೊಳ್ಳುತ್ತವೆ. ದೇವರಿಗೆ ಅರ್ಪಿಸುವಂಥ ಹೂವುಗಳು ತಾಜಾವಾಗಿರಬೇಕು ಅಂತ ಯಾಕೆ ಹೇಳ್ತಾರೆ? ದೇವರುಗಳಿಗೆ ಅತ್ಯಂತ ಉತ್ತಮವಾಗಿರುವುದನ್ನು ನೀಡಬೇಕು ಎಂದು ವೇದಗಳು ತಿಳಿಸುತ್ತದೆ. ಆದ್ದರಿಂದ ಹೂವುಗಳು ವಿಚಾರಗಳಲ್ಲಿ ಕೂಡ ಇದೇ ಸಿದ್ಧಾಂತವನ್ನು ಪಾಲಿಸುತ್ತೇವೆ. ಕ್ರಿಮಿಗಳಿಂದ ಹಾನಿಗೊಳಗಾದ ತಾಜಾ ಹೂವುಗಳನ್ನೇ ದೇವರ ಪೂಜೆಗೆ ಬಳಸಲಾಗುತ್ತದೆ. ಇದರಿಂದ ದೇವರು ಸಂತುಷ್ಟಗೊಂಡು ನಮ್ಮನ್ನು ಅನುಗ್ರಹಿಸುತ್ತಾರೆ ಎಂದು ನಂಬಲಾಗಿದೆ.
ಆದ್ದರಿಂದ ನಾವು ನೀಡುವುದು ಉತ್ತಮವಾಗಿದ್ದರೆ ನಮಗೆ ಮರಳಿ ಬರುವಂಥದ್ದು ಉತ್ತಮವಾಗಿರುತ್ತದೆ. ಅಂತೆಯೇ ಹೂವು ಒಣಗಿದರೆ ಅದರ ಸಾಮರ್ಥ್ಯವು ಕೂಡ ಇಳಿಮುಖವಾಗುತ್ತದೆ. ಹೂವುಗಳನ್ನು ಪೂಜೆಗೆ ಬಳಸುವಾಗ ಕೆಲವೊಂದು ನಿಯಮಗಳಿವೆ. ಹೂವುಗಳನ್ನು ಎಡಗೈಯಲ್ಲಿ ಸ್ಪರ್ಶಿಸಬಾರದು ಮತ್ತು ಅದನ್ನು ಮೂಸಿ ನೋಡಬಾರದು. ಸುವಾಸನೆ ರಹಿತ ಹೂವುಗಳನ್ನು ಪೂಜೆಗೆ ಬಳಸಬಾರದು. ಸರಿಯಾಗಿ ಅರಳಿರದ ಹೂವನ್ನು ದೇವರಿಗೆ ಅರ್ಪಿಸಬಾರದು. ಮೊಗ್ಗನ್ನು ಕೂಡ ಬಳಸುವ ಹಾಗಿಲ್ಲ. ನೀರಿನಲ್ಲಿ ಅದ್ದಿದ ತೊಳೆದ ಹೂವುಗಳನ್ನು ಕೂಡ ಬಳಸಬಾರದು. ತಾವರೆಯ ಮೊಗ್ಗನ್ನು ದೇವರಿಗೆ ಅರ್ಪಿಸಬಹುದು. ನಾವು ಹೂವಿನ ಮೇಲೆ ನೀರನ್ನು ಚಿಮುಕಿಸಬಹುದು, ಆದರೆ ಹೂವನ್ನು ನೀರಿನಲ್ಲಿ ಮುಳುಗಿಸಬಾರದು. ಇನ್ನು ಸೂರ್ಯಾಸ್ತದ ನಂತರ ಹೂಗಳನ್ನು ಏಕೆ ಕೀಳಬಾರದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಸನಾತನ ಹಿಂದೂ ಧರ್ಮವು ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಸಮಯವನ್ನು ನಿಗದಿಸಿದೆ. ಅಂತೆಯೇ ಕೂಡ ನಾವು ಹೂವುಗಳನ್ನು ಕೀಳುವುದಕ್ಕೆ ಕೂಡ ಸಂಜೆಯ ಹೊತ್ತು ಹೂವು ಕೀಳುವುದನ್ನು ನಿಷೇಧಿಸಲಾಗಿದೆ. ಸೂರ್ಯಾಸ್ತದ ಸಮಯದಲ್ಲಿ ಋಣಾತ್ಮಕ ಶಕ್ತಿ ಅಧಿಕವಾಗಿರುತ್ತದೆ ಮತ್ತು ಹೂವುಗಳು ದುಷ್ಟತನವನ್ನು ಹೀರಿಕೊಳ್ಳುತ್ತವೆ. ಆದ್ದರಿಂದ ಈ ಸಮಯದಲ್ಲಿ ಹೂವು ಕೀಳುವುದನ್ನು ನಿಷೇಧಿಸಲಾಗಿದೆ. ಅಲ್ಲದೆ ಬೇಲ, ಚಮ್ಮೇಲಿ, ರಜನಿಗಂಧ ಮೊದಲಾದ ಹೂವುಗಳು ಸಂಜೆಯ ಹೊತ್ತು ಹರಳುತ್ತವೆ. ಅಂತೆಯೇ ಇತರ ಹೂವುಗಳಲ್ಲಿ ಹೋಲಿಸಿದರೆ ಅವುಗಳ ಸುವಾಸನೆ ಅಧಿಕವಾಗಿರುತ್ತದೆ. ದೇವರ ಪೂಜೆಗೆ ಹೂವುಗಳನ್ನು ಕೀಳುವುದಕ್ಕೆ ಕೆಲವೊಂದು ನಿಯಮಗಳು ಕೂಡ ಇದೆ. ಸ್ನಾನ ಮಾಡದೆಯೇ ಚಪ್ಪಲಿಗಳನ್ನು ಧರಿಸಿಕೊಂಡು ಹೂವುಗಳನ್ನು ಕೀಳಬಾರದು. ನೀವು ಹೂವು ಕೀಳುವಾಗ ಅದಕ್ಕೆ ನೋವಾಗದ ರೀತಿಯಲ್ಲಿ ಹಿಂಸೆಯನ್ನುಂಟು ಮಾಡದೆಯೇ ಗೌರವಯುತವಾಗಿ ಕೀಳಬೇಕು. ಹೂವು ಕೀಳುವಾಗ ಮಂತ್ರವನ್ನು ಪಠಿಸಬೇಕು. ಇನ್ನು ಏಕದಂತ ವಿನಾಯಕ ಗಣೇಶನಿಗೆ ಯಾವುದೇ ಕೆಂಪು ಬಣ್ಣದ ಹೂವು ದಾಸಿವಾಳ ಗಣೇಶನಿಗೆ ಮೆಚ್ಚಿನ ಹೂವಾಗಿದೆ. ತಾವರೆ, ಚಂಪಾ, ಗುಲಾಬಿ, ಮಲ್ಲಿಗೆ, ಸೂರ್ಯಕಾಂತಿ, ಗರಿಕೆ ಹುಲ್ಲು, ಬಿಲ್ವ ಪತ್ರೆಗಳು ಪೂಜೆಗೆ ಬಳಸಬಹುದು. 21 ಬಗೆಯ ಹೂವುಗಳನ್ನು ಗಣೇಶನ ಪೂಜೆಗೆ ಬಳಸಬಹುದು. ಕೆಂಪು ದಾಸಿವಾಳದ ಹೂವನ್ನು ದೇವರ ಪೂಜೆಗೆ ವಿಶೇಷವಾಗಿ ಬಳಸಲಾಗುತ್ತದೆ. ಈ ಹೂವು ವಿಶೇಷವಾಗಿ ಕಾಳಿ ದೇವರಿಗೆ ಅತ್ಯಂತ ಶ್ರೇಷ್ಠ ಹಾಗೂ ಪ್ರಿಯವಾದ ಹೂವು. ಈ ಹೂವಿನ ಬಣ್ಣ ಹಾಗೂ ಎಸಳಿನ ಆಕಾರವು ಕಾಳಿದೇವಿಯ ನಾಲಿಗೆಯನ್ನು ಹೋಲುತ್ತದೆ. ಕಾಳಿದೇವರಿಗೆ ಇಷ್ಟವಾಗುವ ಈ ಹೂವನ್ನು ಅರ್ಪಿಸುವುದರಿಂದ ದೇವಿಯ ಆಶೀರ್ವಾದ ಪಡೆಯಬಹುದು. ಪಶ್ಚಿಮ ಬಂಗಾಳದಲ್ಲಿ ವಿಶೇಷವಾಗಿ ಕಾಳಿದೇವರ ಪೂಜೆಯನ್ನು ಮಾಡುವಾಗ 108 ದಾಸಿವಾಳದ ಹೂವುಗಳನ್ನು ಜೋಡಿಸುವುದರ ಮೂಲಕ ಹಾರವನ್ನು ತಯಾರಿಸುತ್ತಾರೆ. ಇದನ್ನು ದೇವಿಗೆ ಅರ್ಪಿಸಿ ತಾಯಿಯ ಕೃಪೆಗೆ ಒಳಗಾಗುತ್ತಾರೆ. ಪೂಜೆಯಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಹೂವುಗಳಲ್ಲಿ ದಾಸಿವಾಳವು ಕೂಡ ಒಂದು. ಯಾರ ಮನೆಯಲ್ಲಿ ದಾಸಿವಾಳ ಗಿಡ ಇರುತ್ತದೆಯೋ ಆ ಮನೆಯು ಸದಾ ಸಂತೋಷದಿಂದ ಇರುತ್ತದೆ. ಅಂತಹ ಮನೆಗಳಲ್ಲಿ ಲಕ್ಷ್ಮಿಯು ಸದಾ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ. ದಾಸಿವಾಳದ ಆಶೀರ್ವಾದವು ನಿಮ್ಮ ಮನೆಯಲ್ಲಿ ಉಳಿಯಲು ಈ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ನೆಡುವುದು ತುಂಬ ಆದ್ಯತೆ ಅಂತಲೇ ಹೇಳ್ಬೋದು. ದಾಸಿವಾಳ ಗಿಡಕ್ಕೆ ದಿಕ್ಕಿನ ವಿಶೇಷ ಮಹತ್ವವನ್ನು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ದಾಸಿವಾಳ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ನೆಟ್ಟರೆ ನಿಮ್ಮ ಮನೆಯಲ್ಲಿರುವಂತಹ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಶಕ್ತಿಯು ಬಲಗೊಳ್ಳುತ್ತದೆ. ಯಾರಿಗೆಲ್ಲ ಮಂಗಳ ದೋಷ ಇರುತ್ತದೆ, ದಾಸಿವಾಳ ಹೂವು ಮಂಗಳ ದೋಷ ನಿವಾರಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಕೆಂಪು ದಾಸಿವಾಳ ಮಂಗಳ ಗ್ರಹಕ್ಕೆ ಅತ್ಯಂತ ಪ್ರಿಯವಾಗಿದೆ. ಹಾಗಾಗಿ ಮನೆಯ ಅಂಗಳದಲ್ಲಿ ಕೆಂಪು ದಾಸಿವಾಳದ ಗಿಡವನ್ನು ನೆಡುವುದರಿಂದ ಮಂಗಳ ದೋಷದಿಂದ ಮುಕ್ತಿ ಹೊಂದಬಹುದು. ಪ್ರತಿದಿನ ಮಂಗಳ ಗ್ರಹದ ಮಂತ್ರವನ್ನು ಜಪಿಸಿ ದಾಸಿವಾಳ ಹೂವುಗಳನ್ನು ಅರ್ಪಿಸುವುದರಿಂದ ಕುಜ ದೋಷ ನಿವಾರಣೆಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಎದುರಾಗುವಂಥ ಸಕಲ ಸಮಸ್ಯೆಗಳ ಪರಿಹಾರವನ್ನು ಒದಗಿಸುತ್ತದೆ ಈ ದಾಸಿವಾಳದ ಹೂವು. ಇನ್ನು ವ್ಯಾವಹಾರಿಕವಾಗಿಯೂ ಕೂಡ ವೃದ್ಧಿ ಹೊಂದಬೇಕು ಅಂದರೆ ವ್ಯಾಪಾರದಲ್ಲಿ ಆರ್ಥಿಕವಾಗಿ ಸಮೃದ್ಧಿ ಹೊಂದಲು ಬಯಸುವವರು ಹಾಗೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಬಯಸುವವರು ದಾಸಿವಾಳದ ಹೂವನ್ನು ಬಳಸಬಹುದಾಗಿದ್ದು, ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ದಾಸಿವಾಳ ಗಿಡಕ್ಕೆ ನೀರು ಹಾಕುವುದರಿಂದ ವ್ಯಾಪಾರ, ಸಮೃದ್ಧಿ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ದಾಸಿವಾಳದ ಹೂವಿನ ಬಗ್ಗೆ, ವಾಸ್ತುವಿನ ಬಗ್ಗೆ ಹೇಳಬೇಕು ಅಂದರೆ ದಾಸಿವಾಳ ಹೂವಿಗೂ ಅಸಾಧಾರಣ ಶಕ್ತಿ ಇದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ದಾಸಿವಾಳದ ಹೂವಿಗೆ ಬಹಳ ಮಹತ್ವವಿದೆ. ವಿಶೇಷ ಏನೆಂದರೆ ದಾಸಿವಾಳ ಹೂವು ಅದೃಷ್ಟಕ್ಕೆ ಸಂಬಂಧಿಸಿದ ಹೂವು ಎಂದು ಶಾಸ್ತ್ರ ಹೇಳುತ್ತದೆ.
ಈ ಹೂವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಅದೃಷ್ಟ ಪಡೆಯಬಹುದು, ಆರ್ಥಿಕ ಪ್ರಗತಿ ಹೊಂದಬಹುದು. ವಿಶೇಷವಾಗಿ ದಾಸಿವಾಳ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದರಿಂದ ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರಕಲಿದೆ. ಈ ರೀತಿ ದಾಸಿವಾಳ ಹೂವಿನಿಂದ ಅನೇಕ ಪ್ರಯೋಜನಗಳು ಸಿಗಲಿದೆ ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಈ 5 ವಿಧಾನಗಳನ್ನು ಪಾಲಿಸಿದರೆ ಅದೃಷ್ಟ ಉಂಟಾಗುತ್ತದೆ ಎಂದು ಶಾಸ್ತ್ರ ತಿಳಿಸುತ್ತದೆ. ಸಾಲದಿಂದ ಮುಕ್ತಿ ಪಡೆಯಲು ಮತ್ತು ಧನಲಾಭಕ್ಕಾಗಿ ಬಹಳಷ್ಟು ಮಂದಿ ಹಣಕಾಸಿನ ತೊಂದರೆಯಲ್ಲಿ ಸಿಲುಕಿಕೊಂಡಿರುತ್ತಾರೆ. ಹೆಚ್ಚು ಸಾಲ ಮಾಡಿರುತ್ತಾರೆ, ಜೊತೆಗೆ ಸಾಲ ತೀರಿಸಲು ಕೂಡ ಹಿಂದೆ ಉಳಿದಿರುತ್ತಾರೆ. ಆದ್ದರಿಂದ ಮಾನಸಿಕ ಒತ್ತಡಕ್ಕೆ ಸಿಲುಕಿರ್ತಾರೆ. ಅಂಥ ವ್ಯಕ್ತಿಗಳು ಸಾಲ ಮುಕ್ತರಾಗಲು ಇದು ಒಂದು ಸುಲಭವಾದ ಪರಿಹಾರ ಎಂದು ಹೇಳಬಹುದು. ಇದೇ ದಾಸಿವಾಳ ವಾಸ್ತು ಉಪಾಯ. ಆರ್ಥಿಕವಾಗಿ ಹಿನ್ನಡೆ ಅನುಭವಿಸುತ್ತಿರುವವರು ಶುಕ್ರವಾರದಂದು ಗಣಪತಿ ಮತ್ತು ದುರ್ಗೆಯನ್ನ ಧ್ಯಾನಿಸಿ ಬಳಿಕ ಸಾಮಾನ್ಯವಾಗಿ ಹಣ ಇಡುವ ಜಾಗದಲ್ಲಿ ಮತ್ತು ಹಣ ಜೋಪಾನ ಮಾಡುವಂತಹ ಸುರಕ್ಷಿತ ಸ್ಥಳಗಳಲ್ಲಿ 5 ದಾಸಿವಾಳ ಹೂಗಳನ್ನು ಇರಿಸಿ. ಇದೇ ರೀತಿ 7 ದಿನಗಳ ಕಾಲ ಪೂಜೆ ಮಾಡಿದರೆ ಅದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ. ಕ್ರಮೇಣವಾಗಿ ನೀವು ಸಾಲ ಮುಕ್ತರಾಗಬಹುದು. ಅದರೊಂದಿಗೆ ಹಣ ಗಳಿಕೆ ಹೆಚ್ಚಾಗುತ್ತದೆ. ಆರ್ಥಿಕ ಸ್ಥಿತಿಗತಿ ಕೂಡ ಉತ್ತಮವಾಗುತ್ತದೆ. ಆರ್ಥಿಕ ಹಿನ್ನಡೆಯನ್ನು ಅನುಭವಿಸುತ್ತಿದ್ದರೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಟ್ಟು ಆ ಸಂದರ್ಭದಲ್ಲಿ ದಾಸಿವಾಳ ಹೂವನ್ನು ಅರ್ಪಿಸಬೇಕು. ಹೂವು ಅರ್ಪಿಸುವುದಕ್ಕೆ ಒಂದು ವಿಧಾನವಿದೆ. ಅದೇನೆಂದರೆ, ಒಂದು ತಾಮ್ರದ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ದಾಸಿವಾಳ ಹೂವನ್ನು ಹಾಕಿ ಸೂರ್ಯದೇವನಿಗೆ ಅರ್ಪಿಸಬೇಕು. ಈ ರೀತಿ ಮಾಡಿದರೆ ನಿಮಗೆ ಕಾಡುತ್ತಿರುವಂಥ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ. ಗಂಡ ಹೆಂಡತಿಯ ಮಧ್ಯೆ ಪದೇ ಪದೇ ಜಗಳವಾಡುತ್ತಿದ್ದರೆ, ಮುನಿಸು ಮನಸ್ತಾಪ ಉಂಟಾಗುತ್ತಿದ್ದರೆ ಅವರು ಕೂಡ ದಾಸಿವಾಳ ಹೂವಿನ ಮೊರೆ ಹೋಗಬಹುದು. ದಾಸಿವಾಳಕ್ಕೆ ಮುನಿಸು ಮರೆಸುವಂಥ, ಪ್ರೀತಿ ಹೆಚ್ಚಿಸುವಂಥ ಶಕ್ತಿ ಇದೆ. ನಿಮ್ಮ ಸಂಗಾತಿ ಜೀವನದಲ್ಲಿ ನಿಮ್ಮ ಮಧ್ಯೆ ಮುನಿಸು ಕೋಪ ಹೆಚ್ಚುತ್ತಿದ್ದರೆ, ಪರಸ್ಪರ ಹೊಂದಾಣಿಕೆ ಇಲ್ಲದಿದ್ದರೆ ನೀವು ಮಲಗುವ ದಿಂಬಿನ ಬಳಿ ದಾಸಿವಾಳದ ಹೂವನ್ನು ಇಟ್ಟುಕೊಂಡು ಮಲಗಬೇಕು. ಅದು ನಿಮ್ಮ ಮಧ್ಯೆ ಪ್ರೀತಿಯ ಬಾಂಧವ್ಯ ಮೂಡಿಸುತ್ತದೆ. ನಿಮ್ಮ ಮುನಿಸು ದೂರವಾಗುತ್ತದೆ, ಪ್ರೀತಿ ಹೆಚ್ಚಾಗುತ್ತದೆ, ಮಧುರವಾದ ದಾಂಪತ್ಯ ನಿಮ್ಮದಾಗುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನು ಮನೆಯಲ್ಲಿ ದಾಸಿವಾಳದ ಹೂವಿನ ಗಿಡ ನೆಟ್ಟರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತುಂಬಿಕೊಂಡಿರುತ್ತದೆಯಲ್ಲ, ಅದೆಲ್ಲವನ್ನ ಒಡೆದೋಡಿಸುವಂಥ ಶಕ್ತಿ ದಾಸಿವಾಳಕ್ಕಿದೆ. ಆದರೆ ದಾಸಿವಾಳ ಹೂವಿನ ಗಿಡವನ್ನು ಎಲ್ಲಿ ಇಡಬೇಕು ಎಂಬುದು ತುಂಬ ಮುಖ್ಯ. ನೀವು ಮನೆಯಲ್ಲಿ ದಾಸಿವಾಳ ಹೂವಿನ ಗಿಡವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಮನೆಯಲ್ಲಿ ಶಾಂತಿ, ಸಂತೋಷ ತುಂಬಿರುತ್ತದೆ. ವಾತಾವರಣವು ಕೂಡ ಸಕಾರಾತ್ಮಕ ಶಕ್ತಿ ಇರುತ್ತದೆ. ಆದರೆ ಯಾವತ್ತೂ ಈ ದಾಸಿವಾಳ ಹೂವಿನ ಗಿಡ ಒಣಗದಂತೆ ನೋಡಿಕೊಳ್ಳಬೇಕು. ಇದು ನಿಮ್ಮ ಜವಾಬ್ದಾರಿ. ವ್ಯಾಪಾರಗಳಲ್ಲಿ ಯಶಸ್ಸು ಪಡೆಯಲು ಏಳಿಗೆ ಇಲ್ಲದಿದ್ದರೆ ಅಥವಾ ವ್ಯಾಪಾರದಲ್ಲಿ ನಷ್ಟವಾಗುತ್ತಿದ್ದರೆ, ಉದ್ಯೋಗದಲ್ಲಿ ಗೆಲುವನ್ನು ಕಾಣಲು ಬಯಸುತ್ತಿದ್ದರೆ ನೀವು ದಾಸಿವಾಳದ ಹೂವಿನ ಪರಿಹಾರ ಪ್ರಯತ್ನ ಪಡಬಹುದು. ನೀವು ಲಕ್ಷ್ಮೀ ದೇವಿಗೆ ಸಕ್ಕರೆ ಮಿಠಾಯಿಯ ಜೊತೆಗೆ ದಾಸಿವಾಳ ಹೂವನ್ನು ಅರ್ಪಿಸಬೇಕು. ಈ ಮೂಲಕ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ಆದ್ದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ನಿಮ್ಮ ವ್ಯವಹಾರವು ಅಭಿವೃದ್ಧಿ ಕಾಣುತ್ತದೆ. ದಾಸಿವಾಳದ ಹೂವು ಪೂಜೆಗೆ ಮಾತ್ರವಲ್ಲ, ಸೌಂದರ್ಯವರ್ಧಕವೂ ಕೂಡ ಹೌದು. ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಕ್ಯಾನ್ಸರ್ ಅಂತಹ ಕಾಯಿಲೆಗಳನ್ನು ಕೂಡ ಶಮನ ಮಾಡುವಂಥ ಶಕ್ತಿ ದಾಸಿವಾಳಕ್ಕಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.